ಒಂದ್ಸಲ ಮದುವೆ ಆದಮೇಲೆ ಒಂದು ಕಂಡೀಷನ್ ಹಾಕಿದ್ರು, ಯಾವುದೇ ಕಾರಣಕ್ಕೂ ಆ್ಯಕ್ಟಿಂಗ್ ಮಾಡಬಾರ್ದು ಅಂತ. ನಿಜವಾದ ಕಲಾವಿದನ ರಂಗಭೂಮಿಯಿಂದ ದೂರ ಮಾಡೋದು ಒಂದೇ, ಮಗುನ ತನ್ನ ತಾಯಿಯಿಂದ ದೂರ ಮಾಡೋದು ಒಂದೇ. ಆದರೂ ನನ್ನ ತಾಯಿ ನನ್ನ ತಂದೆ ಮೇಲಿರೋ ಪ್ರೀತಿಗೆ ಈ ಕಂಡೀಷನ್ಸ್ನೆಲ್ಲ ಒಪ್ಕೊಂಡಿದ್ವಿ. ಒಂದಿನ ಎಮರ್ಜೆನ್ಸಿ ಸಿಚುಯೇಷನ್, ಅಮ್ಮ ಆ್ಯಕ್ಟ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂತು. ಆದರೆ ಅಪ್ಪ ಅಮ್ಮನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಕೋಪ ಮಾಡಿಕೊಂಡು ಅಮ್ಮನ ನನ್ನ ಬಿಟ್ಟು ಹೊರಟೋದ್ರು. ಅವಾಗಿಂದ ಅಮ್ಮ ನನ್ನ ಬೆಳೆಸೋದಕ್ಕೆ ರಂಗಭೂಮಿ ಕಲಾವಿದರಾಗೆ ಜೀವನ ಕಳೆದ್ರು. ನನ್ನನ್ನು ಬೆಳೆಸಿದ ರಂಗಭೂಮಿ ಸರ್. ನೋಡಿ ಶಿವು, ಮನುಷ್ಯ ಮನುಷ್ಯನಿಗಿಂತ ದೊಡ್ಡದಾಗಿ ಕಾಣೋದು ಸಿನಿಮಾದಲ್ಲಿ, ಮನುಷ್ಯ ಮನುಷ್ಯನಿಗಿಂತ ಚಿಕ್ಕದಾಗಿ ಕಾಣೋದು ಟಿ ವಿನಲ್ಲಿ, ಮನುಷ್ಯ ಮನುಷ್ಯನಾಗೇ ಕಾಣೋದು ಮಹಾದೇವಯ್ಯ ಅಂಕಲ್ ಹತ್ರ ರಂಗಭೂಮಿ ಬಗ್ಗೆ ತುಂಬ ಹಗುರವಾಗಿ ಮಾತಾಡ್ಬಿಟ್ಟೆ. ಈಗಲೇ ಹೋಗಿ ಅವ್ರ ಹತ್ರ ಸಾರಿ ಕೇಳಿ ಅವ್ರೇನು ನಾಟಕ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೋ ಅವ್ರ ಜೊತೆ ನಾನು ಕೈ ಜೋಡಿಸ್ತೀನಿ. ರಂಗು, ನನಗೂ ನಿಮ್ ತರ ನಾಯಕಿ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ರಂಗನಾಯಕಿ ಅಲ್ಲ, ಸಿನಿ ನಾಯಕಿ. ಅಟ್ಲೀಸ್ಟ್ ಸೀರಿಯಲ್ ಹೀರೋಯಿನ್ ಆದ್ರೂ ಆಗ್ಬೇಕು ಅಂತ ಆಸೆ ಇತ್ತು. ಅಷ್ಟ್ರಲ್ಲಿ ಮದುವೆ ಮಾಡ್ಬಿಟ್ರು. ಗೌರಿ, ಕಾಶಿಯವ್ರಂತ ಗಂಡ ಸಿಕ್ಕಿದ್ಮೇಲೆ ಇನ್ನೇನೇ ನಿನ್ನ ಆಸೆ? ಮನುಷ್ಯ ಅಂದಮೇಲೆ ಆಸೆ ಇದ್ದೇ ಇರುತ್ತೆ. ಆದರೆ ನಿಮ್ಮ ಆಸೆ ಹೆಂಗಂದ್ರೆ ನಾನಾಗಲಿ ನನ್ನ ಫ್ಯಾಮಿಲಿ ಆಗಲಿ ಈಡೇರಿಸೋಕ್ಕಾಗ. ನಾಟಕ ಅನ್ನೋದೇ ಎಲ್ಲರನ್ನೂ ಸೇರಿಸೋ ಕಲೆ. ಆ ಕಲೆ ನಂಬ್ಕೊಂಡು ನಮ್ಮ ಸಂಸಾರ ಎಲ್ಲ ನಡೀತಾ ಇದೆ. ನೋಡೋಣ, ದೇವರಿದ್ದಾನೆ. ಎಲ್ಲ ಭಗವಂತನ ಮೇಲೆ ಭಾರ ಹಾಕು ರಂಗು, ಅವನೇ ಎಲ್ಲ ನೋಡ್ಕೋತಾನೆ. ಇಷ್ಟು ದಿನಾನು ಅದನ್ನೇ ಮಾಡ್ಕೊಂಡು ಬಂದಿದ್ದು. ಆದ್ರೆ ಎದೆಲಿರೋ ಭಾರ ಕಡಿಮೆ ಆಗ್ತಾ ಇಲ್ಲ. ರಂಗು, ಭೂಮಿ ಭಾರನ ಹೊರೋ ಭಗವಂತಂಗೆ ರಂಗಭೂಮಿ ಭಾರನಾ? ನೀವೇನು ಯೋಚನೆ ಮಾಡಬೇಡಿ. ನೀವೇನು ಅನ್ಕೊಂಡು ಬೆಂಗಳೂರಿಗೆ ಬಂದ್ರೋ ಆ ಕೆಲಸ ಆಗೇ ಆಗತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆದರೆ ಹೇಗಾಗತ್ತೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗೆ ಗೊತ್ತಿರೋ ಹಾಗೆ ಎಷ್ಟೋ ಜನ ರಂಗಭೂಮಿ ಕಲಾವಿದರು ಈ ಭೂಮಿನೇ ಬಿಟ್ಟು ಹೊಟ್ಟೋದ್ರು. ಈಗ ನಾವು ಯಾರ ಸಹಾಯ ಕೇಳೋದು? ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ. ಆ ಭಗವಂತ ಯಾರನ್ನಾರು ಕಳಿಸ್ತಾರೆ. ಯೋಚನೆ ಮಾಡ್ಬೇಡ ರಂಗು. ಯೋಚನೆ ಮಾಡ್ದೆ ಹೇಗಿರೋದು? ನಂಗೂ ಕಾದು ಕಾದು ಸಾಕಾಗೋಗಿದೆ. ಅದು ಯಾರು ಬರ್ತಾರೋ ಏನೋ. ನಾನು ಬರ್ತಿದ್ದೀನಪ್ಪ, ನಾನು ಬರ್ತಿದ್ದೀನಿ. ನಿಮ್ಮ ಆಸೆ ಪೂರೈಸೋದಕ್ಕೆ ನಾನು ಕೈ ಜೋಡಿಸ್ತೀನಿ. ಶಿವು, ಏನು ಹೇಳ್ತಿದ್ಯಪ್ಪ ನೀನು? ಹೇಳ್ತೀನಿ ಅಕ್ಕ, ಆದರೆ ಅದಕ್ಕೂ ಮುಂಚೆ ನೀವು ನನ್ನನ್ನು ಕ್ಷಮಿಸ್ಬೇಕು. ಬೆಳಗ್ಗೆ ರಂಗಭೂಮಿ ಬಗ್ಗೆ ನಿಮಗೆಲ್ಲ ಹರ್ಟ್ ಆಗೋ ರೀತಿ ನಾನು ಮಾತಾಡ್ಬಿಟ್ಟೆ. ದಯವಿಟ್ಟು ಕ್ಷಮೆ. ಆದರೆ ನನಗೀಗ ರಂಗಭೂಮಿಗಿರೋ ಘನತೆ ಗೌರವದ ಬಗ್ಗೆ ಗೊತ್ತಾಗಿದೆ.
ನಿಮ್ಮನ್ನು ನೋಯಿಸ್ಬೇಕು ಅಥವಾ ಕಲೆಗೆ ಅಗೌರವ ತೋರಿಸ್ಬೇಕು ಅಂತ ನಾನು ಆ ರೀತಿ ಮಾತಾಡಿ ವಾಸ್ತವ ಹೇಳಿದೆ. ಆದರೆ ವಾಸ್ತವಕ್ಕೂ ಮೀರಿದ ಬೆಲೆ ರಂಗಭೂಮಿಗೆ ಇದೆ. ಅದಕ್ಕೆ ನೀವು ಬೆಂಗಳೂರಲ್ಲಿ ನಾಟಕ ಮಾಡಿಸ್ಬೇಕು ಅನ್ನೋ ಮಹದಾಸೆ ಇಟ್ಕೊಂಡು ಬಂದಿದ್ದೀರಾ. ನೀವೇನು ಮಾಡಬೇಡಿ, ಹೀಗೀಗ ಮಾಡ್ರಪ್ಪ ಅಂತ ನಮ್ಗೊಂದು ಬ್ಲೂ ಪ್ರಿಂಟ್ ಕೊಡಿ, ಠಕ 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 ಅಂತ ಮಾಡ್ಬಿಡ್ತೀವಿ. ನೋಡಿದೀನ ಮಾದೇವ, ಕಲೆ ಅನ್ನೋದು ರಕ್ತದಲ್ಲಿ ಬರುತ್ತೆ ಅಂತ ನೀನು ಹೇಳ್ತಿದ್ದೆ. ಆದರೆ ನನ್ನ ಮಗನ ಮನಸ್ಸಿನಲ್ಲಿ ಕಲೆ ಅನ್ನೋದು ಹುಟ್ಟಿದಾಗಲಿಂದಲೂ ಬಂದ್ಬಿಟ್ಟಿದೆ. ಆದರೆ ಅದನ್ನು ತಿಳ್ಕೊಳ್ಳೋಕೆ ಸ್ವಲ್ಪ ಟೈಮ್ ತಗೊಂಡಷ್ಟೆ. ಶಿವರೇ, ನಿಮ್ಮ ಮಾತು ಕೇಂದ್ರ ನಂಗೂ ಉತ್ಸಾಹ ಬರ್ತಿತ್ತು. ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೆ, ಎಲ್ಲರೂ ಒಟ್ಟು ಸೇರಿ ನಾಟಕ ಮಾಡೋ. ಅದೇನೋ ಸರಿ, ಆದರೆ ಈ ಕಾಲದಲ್ಲಿ ಕಲಾವಿದರು ಸಿಗೋದು ಕಷ್ಟ. ಅದಕ್ಕೆ ಏನಪ್ಪ ಮಾಡೋದು? ಅಂಕಲ್, ಕಲಾವಿದರು ಸಿಗೋದು ಕಷ್ಟ ಆದಾಗ ಸಿಕ್ಕದವ್ರನ್ನೇ ಕಲಾವಿದರನ್ನಾಗಿ ಮಾಡ್ಕೊಂಡ್ಬಿಡೋದು. ಮನುಷ್ಯ ಹುಟ್ಟುತ್ತಾನೇ ಕಲಾವಿದ. ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ ರೀತಿ ಅಭಿನಯ ಮಾಡಬೇಕು ಅಂತ ಅವನು ಗೊತ್ತಿರುತ್ತೆ. ಬೇಸಿಕಲಿ ನಾವು ಮನುಷ್ಯರೇ ಆಗಿರೋದ್ರಿಂದ ಅಭಿನಯ ಏನು ಕಷ್ಟ ಅಲ್ಲ. ಅದಕ್ಕೆ ಮೀರಿ ನಾವೇನಾದ್ರು ತಪ್ಪು ಮಾಡಿದ್ರೆ ತಿದ್ದೋದಕ್ಕೆ ನೀವು ನಮ್ಮಪ್ಪ ಇದ್ದೇ ಇದ್ದೀರಲ್ಲ. ಎಲ್ಲ ಸರಿ ಕಣೋ, ಆದರೆ ಹಣಕಾಸಿಗೆ ಏನು ಮಾಡೋದು? ಚಂದ ಎತ್ತುವ ಕಲೆಗೆ ಬೆಲೆ ಕೊಡೋರು ಕೊಟ್ಟೆ ಕೊಡ್ತರು. ಐಡಿಯಾ ಏನೋ ಚೆನ್ನಾಗಿದೆ ಕಾಶಿ ಅವರೇ, ಆದರೆ ನಮ್ಮ ಆಫೀಸ್ ಅವ್ರು ಚಂದ ಕೊಡೋದು ಕಷ್ಟ. ಆದರೆ ಕಲೆ ಖಂಡಿತ ಬೆಲೆ ಕೊಡ್ತಾರೆ, ಜೊತೆಲಿ ಆ್ಯಕ್ಟಿಂಗೂ ಮಾಡ್ತಾರೆ. ಅವರನ್ನು ಕರ್ಸ್ಬಿಡ್ತೀನಿ, ನಾವು ಅವರು ತಂಡ ರೆಡಿ ಆಗುತ್ತಲ್ಲ, ಇನ್ನೇನು ಬೇಕು ನಿಮಗೆ? ಇನ್ನೇನು ಬೇಡ, ನಾಟಕದ ಪ್ರದರ್ಶನ ಚೆನ್ನಾಗಾಗ್ಬಿಟ್ರೆ ಅಷ್ಟೇ ಸಾಕು. ಹರಕೆ ಕಟ್ಕೊಂಡಾದ್ರೂ ಸರಿ, ಮೀಸಲು ಕಟ್ಟಾದ್ರೂ ಸರಿ, ಒಟ್ಟಿನಲ್ಲಿ ನಾಟಕ ಪ್ರದರ್ಶನ ಆಗೇ ಆಗುತ್ತೆ. ನಾವೆಲ್ಲರೂ ನಿಮ್ಮ ಕೈ ಜೋಡಿಸ್ತೀವಿ. ನಾಳೆಯಿಂದನೇ ಪ್ರಾಕ್ಟೀಸ್ ಸ್ಟಾರ್ಟು. ನೀವೇ ನಮ್ಮ ಗುರುಗಳು. ದೇವರೇ, ಎಲ್ಲ ನಿನ್ನ ಲೀಲೆ ಅಪ್ಪ. ಅಂಕಲ್, ಯಾವ ನಾಟಕ ಅಂತಾನೆ ಹೇಳಿಲ್ಲ. ರಾಮಾಯಣ. ಆಹಾ, ರಾಮನ ಪ್ರತಿಷ್ಠಾಪನೆ ಆಗಿರೋ ಈ ಶುಭ ಗಳಿಗೆಯಲ್ಲಿ ನಮ್ಮ ಕಡೆಯಿಂದ ರಾಮಾಯಣ ಪ್ರದರ್ಶನ. ಇದಲ್ವಾ ಭಾಗ್ಯ ಅಂದ್ರೆ? ಜೈ ಶ್ರೀರಾಮ್. ಜೈ ಶ್ರೀರಾಮ್. ಗಿರಿ, ರೀ, ಬೆಳಗ್ಗೆ ಅರ್ಧಕ್ಕೆ ನಿಲ್ಸಿದ ಹಾಡನ್ನ ಈಗ ಕಂಟಿನ್ಯೂ ಮಾಡ್ಲಾ? ಯಾವ್ದ್ರಿ? ಸಂತೆಯಲ್ಲಿ ನಿಂತರು ಮನೆ EMI, ಚೀಟಿ, ಕೈ ಸಾಲ, ಸ್ಕೂಲ್ ಫೀಸು ನಾನು ಲೆಕ್ಕ ಕೊಡ್ಲಾ? ಮತ್ತೆ ಗಿರಿ, ತಿರ್ಸಿ ಕಡೆ ಹೇಗಿದೆಯಂತೆ ಮಳೆ ಬೆಳೆ? ವಾಟ್ ಇಸ್ ವೆದರ್ ಫೋರ್ಕಾಸ್ಟ್? ಆಹಾ, ಕಷ್ಟ ಅಂದ ತಕ್ಷಣ ರೊಮ್ಯಾಂಟಿಕ್ ಹೀರೋ ಆಗಿದ್ದವರು ಫ್ಯಾಮಿಲಿ ಹೀರೋ ಆಗಿ ಬದಲಾಗ್ಬಿಟ್ರಿ ಅಲ್ವಾ? ಕಷ್ಟ ಎಲ್ಲ ಕಲ್ಸುತ್ತೆ. ಕಷ್ಟ ಕಲ್ಸಿಲ್ಲ ಗಿರಿ, ನೀನು ಕಲ್ಸಿದ್ದು. ಮದುವೆ ಆದ ಹೊಸದ್ರಲ್ಲಿ ನಾನು ಹಾಡು ಹೇಳ್ತಾ ಇದ್ರೆ ನೀನು ಕೋರಸ್ ಮಿಕ್ಸಿಂಗ್ ಮಾಡ್ತಾ ಇದ್ದೆ. ಆದರೆ ಈಗ ಬರೀ ಲೆಕ್ಕ ಫಿಕ್ಸಿಂಗೇ ಆಗೋದು. ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಶೋಕವೇ. ಓ ರೀ, ಯಾಕ್ರಿ ಈ ಥರ ಶೋಕ ಗೀತೆ ಹಾಡ್ತಿದ್ದೀರಾ? ಹಾಗಾದ್ರೆ ಶೃಂಗಾರದ ಹಾಡು ಹಾಡ್ಲಾ? ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ. ರೀ, ನಾನು ಏನೇನೋ ಮಾತಾಡ್ಬೇಕು ಅಂತ ಬಂದ್ರೆ ನೀವು ಏನೇನೋ ಹಾಡ್ತಾ ಇದ್ದೀರಲ್ಲ. ಗಿರಿ, ಗಂಡಂದ್ರನ್ನ ದಡ್ರು ಅಂತ ಅನ್ಕೊಂಡಿದ್ದೀರಾ ನೀವು? ಹೆಂಗಸ್ರಿ ಎಕ್ಸ್ಪ್ರೆಷನ್ ನೋಡಿದ್ರೆ ಸಾಕು, ಅವ್ರ ಎಸ್ಸ ನೋನ ಎಲ್ಲ ಗೊತ್ತಾಗ್ಬಿಡುತ್ತೆ. ಆದರೂ ಇರಲಿ ಅಂತ ನಾವು ಒಂದು ಬಾಲ್ ಬೀಸ್ತೀವಿ. ಸಿಕ್ಕರೆ ಸಿಕ್ಸು, ಇಲ್ಲಾಂದ್ರೆ ಫಿಕ್ಸು. ಏನು? ನಿದ್ದೆ. ಜೀವನದ ರಸಿಕತೆಯಲ್ಲಿ ಬರೀ ಕತೆ ಮಾತ್ರ ಉಳ್ಕೊಂಡಿದೆ. ಹೇಳು ನಿನ್ನ ಕತೆ. ರೀ, ನಿಮಗೆ ರಂಗು ಬಗ್ಗೆ ಏನನ್ಸುತ್ತೆ? ರಂಗು ಬಗ್ಗೆ ಏನನ್ಸ್ಬೇಕು? ಒಳ್ಳೆ ಹುಡುಗಿ, ನೋಡಕ್ ಲಕ್ಷಣವಾಗಿದ್ದಾಳೆ, ಸಂಸ್ಕಾರವಂತೆ, ತಂದೆಗೆ ತಕ್ಕ ಮಗಳು, ಮೇಲಾಗಿ ಒಳ್ಳೆ ಕಲಾವಿದೆ, ಅಷ್ಟೇ. ಪಾಪ ಅಲ್ವಾ? ಪಾಪನ? ಯಾಕೆ ಪಾಪ ಅಂತಿದ್ಯಾ? ರೀ, ರಂಗುಗೆ ಹೆಚ್ಚು ಕಮ್ಮಿ 30 ವರ್ಷ ಆಗಿರ್ಬೋದು. ಆದರೆ ಇನ್ನೂ ಮದುವೆ ಆಗಿಲ್ಲ. ಅದ್ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ನಿಜ ಗಿರಿ, ಇವತ್ತೇನೋ ಅವ್ರ ಅಪ್ಪ ಇದ್ದಾರೆ, ನಾಳೆ ದಿನ ಅವಳಿಗೆ ಅಂತ ಯಾರಿರ್ತಾರೆ? ನಾನು ಅವಳ ಮದುವೆ ಬಗ್ಗೆ ಕೇಳಿದೆ. ಅದಕ್ಕೆ ಅವಳು, ಅಣ್ಣ ನಾನು ಮದುವೆಯಾಗಿ ಹೊರಟೋದ್ರೆ ಅಪ್ಪ ಒಂಟಿ ಆಗ್ಬಿಡ್ತಾರೆ, ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ನನ್ನ ಮದುವೆ ಆಗೋನು ನಟನೆ ಮಾಡಬೇಡ, ಸ್ಟೇಜ್ ಹತ್ಬೇಡ ಅಂತ ಹೇಳಿಬಿಟ್ರೆ
ನಾಳೆ ದಿನ ನಮ್ಮ ನಾಟಕದ ಕಂಪ್ನಿ ಗತಿ ಏನು ಅಂತ ಕೇಳ್ತೀನಿ. ಅವಳ ಮೆಚುರಿಟಿಗೆ ದುಃಖ ಪಡಬೇಕಾ ಅಥವಾ ನಾಟಕದ ಕಂಪ್ನಿಗೋಸ್ಕರ ತನ್ನ ಲೈಫ್ನೇ ಮುಡಿಪಾಗಿಟ್ಟಿದ್ದಾಳಲ್ಲ ಅಂತ ಹೆಮ್ಮೆ ಪಡಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. ರೀ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಸುಳ್ಳು ಹೇಳಬಾರ್ದು. ಗಿರಿ, ನಾನು ಯಾಕೆ ಸುಳ್ಳು ಹೇಳಿ? ಹೇಳು. ನಾನೇನಾದರೂ ಕಲಾವಿದೆ ಆಗಿದ್ರೆ ಮದುವೆ ಆದಮೇಲೆ ನನ್ನ ಸ್ಟೇಜ್ ಹತ್ತಕ್ಕೆ ಬಿಡ್ತಿದ್ರಾ? ನಾಟಕ ಮಾಡಕ್ಕೆ ಬಿಡ್ತಿದ್ರಾ? ಖಂಡಿತ ಬಿಡ್ತಾ ಇರಲಿಲ್ಲ ಅಂತ ಹೇಳ್ತೀನಿ ಅನ್ಕೊಂಡ್ಯಾ? ಇಲ್ಲ. ಈ ಜಗತ್ತು ಅನ್ನೋ ನಾಟಕ ರಂಗದಲ್ಲಿ ನೀನು ಹೆಂಡತಿ ಪಾತ್ರ ಮಾಡ್ತಾ ಇದೀಯ, ನಾನು ಗಂಡನ ಪಾತ್ರ ಮಾಡ್ತಾ ಇದ್ದೀನಿ. ನಾನೇ ನಿನ್ನನ್ನು ನಾಟಕ ಮಾಡಬೇಡ ಅಂತ ಹೇಳಿದ್ರೆ ನನ್ನ ಹೆಂಡತಿನ ನಾನೇ ಕಳ್ಕೊಂಡಾಗಲ್ವಾ? ಯಾರ್ರೀ, ನಾನೇನೋ ಕೇಳಿದ್ರೆ ನೀವೇನೋ ಹೇಳ್ತಿದ್ದೀರಲ್ಲ, ಸರಿಯಾಗಿ ಉತ್ತರ ಕೊಡಿ. ಉತ್ತರ ಏನು? ಡೈರೆಕ್ಟ್ ರಿಸಲ್ಟೇ ಕೊಟ್ಬಿಡ್ತೀನಿ. ನೀನು ನಮ್ಮ ಜೊತೆ ನಾಟಕ ಮಾಡ್ತಾ ಇದೀಯ, ನಾಳೆಯಿಂದನೇ ಪ್ರಾಕ್ಟೀಸ್. ನಾನಾ? ಚೆನ್ನಾಗಿ ಕಲಿತು ಒಳ್ಳೆ ತಯಾರಿ ಮಾಡ್ಕೋಬೇಕು, ಆಯ್ತಾ? ಅಯ್ಯಯ್ಯೋ, ಆಗಲ್ಲಪ್ಪ, ನನಗದೆಲ್ಲ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳ್ಬೇಡ ಗಿರಿ, ನಿನಗೆ ಗೊತ್ತು. ಈಗ ಗಿರಿ, ತಿಂಗಳ ಬಜೆಟ್ ಇಷ್ಟೇ ಇರೋದು, ಅಡ್ಜಸ್ಟ್ ಆಗುತ್ತಾ ಅಂತ ನಾನು ಕೇಳಿದಾಗ ನಿನ್ನ ಮನ್ಸಲ್ಲಿ ಆಗಲ್ಲ ಅಂತ ಇದ್ರು, ಆಗತ್ತೆ ಕಣ್ರಿ ಅಂತ ಹೇಳ್ತೀಯಲ್ಲ, ಅದು ನಾಟಕನೇ. ಗಿರಿ, ನನ್ನ ಫ್ರೆಂಡ್ಸ್ ಜೊತೆ ನಾನು ಆಚೆ ಹೋಗಿ ಬರ್ತೀನಿ ಅಂತ ನಿನಗೆ ಹೇಳಿದಾಗ ನಿನ್ಗೊಳಗೆ ಇಷ್ಟನೇ ಇರಲ್ಲ, ಆದರೂ ನಗ್ನಗ್ತಾ ಹೋಗಿ ಬನ್ರಿ ಅಂತ ಹೇಳ್ತೀಯಲ್ಲ, ದಟ್ಸ್ ಆಲ್ಸೋ ಡ್ರಾಮಾ. ಅಷ್ಟೇ ಅಲ್ಲ, ಮನೆಗೆ ಯಾರಾದರೂ ನೆಂಟರು ಬಂದಾಗ ರೇಷನ್ ಇಲ್ಲದೆ ಇದ್ರು ಊಟ ಮಾಡ್ಕೊಂಡು ಹೋಗಿ, ಇನ್ನೂ ಸ್ವಲ್ಪ ಹೊತ್ತು ಇದ್ದು ಹೋಗಿ, ಯಾಕೆ ಎಷ್ಟೊಂದು ಅರ್ಜೆಂಟ್ ಮಾಡ್ತೀರಾ ಅಂತೆಲ್ಲ ಹೇಳ್ತೀರಾ, ಅದು ನಾಟಕ. ಒಟ್ಟಿನಲ್ಲಿ ಮಿಡ್ಲ್ ಕ್ಲಾಸಲ್ಲಿ ಬದುಕ್ತಾ ಇರೋ ನಾವು ಸಂದರ್ಭಕ್ಕೆ ತಕ್ಕ ಹಾಗೆ ನಾಟಕ ಮಾಡ್ತಾನೆ ಇರ್ತೀವಿ. ವಿ ಆರ್ ಆಲ್ ಗುಡ್ ಆಕ್ಟರ್ಸ್. ನಾಳೆಯಿಂದನೇ ಪ್ರಾಕ್ಟೀಸ್ ಸ್ಟಾರ್ಟು, ರೆಡಿ ಇರು, ಓಕೆ? ನಾನು ನಾಟಕ ಮಾಡೋದಾ? ಪ್ರಾಕ್ಟೀಸಾ? ಅವರೆಲ್ಲ ನಾಟಕನೇ ವೃತ್ತಿ ಮಾಡ್ಕೊಂಡಿರೋರು. ಅಂಥ ಕಲಾವಿದ್ರ ಮುಂದೆ ನಾನು ಹೇಗಪ್ಪ ನಾಟಕ ಮಾಡೋದು? ದೇವ್ರೆ ದೇವ್ರೆ. ಏನ್ ಅನ್ಕೊಂಡಿದ್ದೀರಾ ಸರ್? ನನಗೆ ನಾಟಕ ಅಂದ್ರೆ ಇಲ್ಲಿದೆ ಸರ್, ಇಲ್ಲಿ. ರಾಮಯ್ಯ, ನಿನಗೆ ಹಾರ್ಟ್ ಇಲ್ವಾ? ಚಪ್ನೆ, ಇದೊಂಥರ ವೈದ್ಯಕೀಯ ಜಗತ್ಗಳಿಗೆ ಸವಾಲುಗಳು. ಹಾರ್ಟ್ ಐತೆ ಸರ್, ಆದ್ರೆ ಹಾರ್ಟ್ ಒಳಗೆ ನಾಟಕ ಐತೆ. ನನ್ನ ಹಾರ್ಟ್ ಯಾವಾಗ್ಲೂ ನಾಟಕ 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 ಅಂತಿರ್ತದೆ. ಕೆಲವ್ರಿಗೆ ನಾಟಕ ಅಂದ್ರೆ ಪ್ರಾಣ, ಆದ್ರೆ ನನಗೆ ನಾಟಕನೇ ಪ್ರಾಣ. ಇನ್ಫ್ಯಾಕ್ಟ್ ನಾನು ಹುಟ್ಟಿದ್ದೆ ಸ್ಟೇಜ್ ಅಲ್ಲಿ. ನೀನು ಹುಟ್ಟಿದ್ದೇ ಸ್ಟೇಜ್ ಅಲ್ಲ? ಏನೋ ಶಿವು, ಹುಟ್ಟು ಕಲಾವಿದ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಲೇ ಇಲ್ವಲ್ಲೋ? ನನಗೆ ಗೊತ್ತೇ ಇರ್ಲಿಲ್ವಲ್ಲೋ, ಈಗಲೇ ಗೊತ್ತಾಗಿದ್ದು. ಹೌದಾ ಶಿವು ಸರ್, ಸ್ಟೇಜು ಅಂದ್ರೆ ನಾಟಕದ ಸ್ಟೇಜು ಅನ್ಕೋಬೇಡಿ ಸರ್, ಪೀಣ್ಯ ಸೆಕೆಂಡ್ ಸ್ಟೇಜ್. ಸ್ಟೇಜ್ ಕಾಮನ್ ಇತ್ತಲ್ವಾ, ಅದಕ್ಕೆ ಹೇಳ್ದೆ ಅಷ್ಟೇ. ಹಾಗೆಲ್ಲ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಕ್ಕ. ಕಾನ್ಫಿಡೆಂಟ್ ಆಗಿರ್ಬೇಕು. ನಾಟಕ ಅಂದ್ರೆ ಬರೀ ಡೈಲಾಗ್ ಪ್ರಾಕ್ಟೀಸ್ ಮಾಡೋದು ಅಷ್ಟೇ ಅಲ್ಲ. ಕತೆ ಏನು, ಪಾತ್ರ ಏನು, ಆ ಪಾತ್ರ ಯಾಕೆ ಹಾಗೆ ವರ್ತಿಸುತ್ತೆ, ಅದ್ರ ಆಳ ಎಷ್ಟು, ಅಗಲ ಎಷ್ಟು ಎಲ್ಲ ತಿಳ್ಕೋಬೇಕು. ಇದು ಒಂಥರ ಶಿಕ್ಷಣ. ಬರೀ ಶಿಕ್ಷಣ ಅಲ್ಲ, ಸಮಾಜದ ಎಷ್ಟೋ ಕಾಯಿಲೆಗಳಿಗೆ ರಂಗಭೂಮಿ ಆಸ್ಪತ್ರೆ, ಕಲಾವಿದರೆ ವೈದ್ಯರುಗಳು. ಎಂಥ ಮಾತು, ಎಂಥ ಮಾತು. ಈಗ ನಾಟಕದ ವಿಷಯಕ್ಕೆ ಬಂದಾಗ ಜಗತ್ತಿನ ಮೊಟ್ಟ ಮೊದಲ ನಾಟಕ ಗ್ರೀಕ್ನ ಏಜಾಕ್ಸ್ ಅಂತಾರೆ. ಆದರೆ ನಮ್ಮಲ್ಲಿ ಭರತಮುನಿ ನಾಟ್ಯಶಾಸ್ತ್ರ ಅನ್ನೋ ಗ್ರಂಥನ ಅದಕ್ಕೂ ಮೊದಲೇ, ಅಂದ್ರೆ 100 ವರ್ಷಕ್ಕೂ ಮೊದಲೇನೆ ಬರೆದಿದ್ರು. ಅಂದ್ರೆ ನಾಟಕ ರಂಗಭೂಮಿ ಹುಟ್ಟಿದ್ದು ನಮ್ ದೇಶದಲ್ಲ? ಜಗತ್ತೇ ನಾಟಕ ರಂಗ ಅಂದಮೇಲೆ ಸ್ಟೇಜಲ್ಲಿ ಆಡೋ ನಾಟಕ ಎಲ್ಲಿ ಹುಟ್ಟಿದ್ರೆ ಏನಂತೆ? ಆದರೆ ದ್ರಾವಿಡ ನಾಟಕದ ಮೂಲ ಪುರುಷ ಶಿವ ಅಂತ ನಂಬ್ತಾರೆ. ಅದನ್ನು ನೋಡೋದಾದ್ರೆ ರಂಗಭೂಮಿ ಹುಟ್ಟಿದ್ದು ನಮ್ಮ ದೇಶದಲ್ಲೇ ಅನ್ಸುತ್ತೆ. ಇದ್ರ ಬಗ್ಗೆ ನಾನು ಓದಿದ್ದೀನಪ್ಪ. ಕಲಾವಿದರು ಮೈಗೆಲ್ಲ ವಿಭೂತಿ ಹಾಕೊಂಡು ಒಂದು ಕೈಯಲ್ಲಿ ಡಮರುಗ, ಇನ್ನೊಂದು ಕೈಯಲ್ಲಿ ತ್ರಿಶೂಲ ಇಟ್ಕೊಂಡು ಪ್ರೇಕ್ಷಕರನ್ನ ರಂಜಿಸ್ತಾ ಇದ್ರಂತೆ. ಅದೇ ರೀತಿ ಗ್ರೀಕ್ ನಾಟಕದಲ್ಲಿ
ಶಿವನ್ ಹೋಲ್ಕೆ ಆಗೋ ವೇಷಭೂಷಣನ ಬಳಸಿದ್ದಾರೆ. ಹಾಗಿದ್ಮೇಲೆ ಅವರು ನಮ್ ರಂಗಭೂಮಿ ನೋಡಿ ಕಲ್ತಿರ್ತಾರಲ್ವಾ? ಅಷ್ಟೇ ಅಲ್ಲಪ್ಪ, ಆ ಗ್ರೀಕ್ ನಾಟಕದಲ್ಲಿ ಉಡುಪಿ ಜಿಲ್ಲೆ ಮಲ್ಪೆ ಸಮುದ್ರ ಇದೆಯಲ್ಲ, ಅದರ ಪ್ರಸ್ತಾಪನೂ ಆಗತ್ತೆ. ಇದೆಲ್ಲ ಆಗಿರೋದು ಬಹುಶಃ 4-5ನೇ ಶತಮಾನದಲ್ಲಿ. ಯಾವ್ದ? ನಮ್ಮ ಉಡುಪಿಯ? ಕಾಶಿ ನಿಮ್ದು ಕುಂದಾಪುರ ಅಲ್ವೇನ್ರಿ? ಇದೆ ಅಂತ ಹೇಳ್ತೀರಿ ಶಿವ ಅವರೇ. ಬೆಂಗಳೂರು ಜಿಲ್ಲೆ ಬೆಂಗಳೂರು ನಗರ ಎರಡು ಬೇರೆ ಬೇರೆ ಅಂದೇಳಿ ಹೇಳಕತ್ತ. ಈಗ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು, ಹಾಗೆ ಅಕ್ಕಪಕ್ಕ. ಅದೇ ಅನ್ಕೊಂತಿದ್ದೆ, ನನ್ನಲ್ಲಿ ಕಲಾವಿದ ಆಯ್ಕೊಂಬುವ ಆಸೆ ಉತ್ಸಾಹ ತುಡಿತ ಎಲ್ಲಿಂದ ಅಂದೇಳಿ ಈಗ ಗೊತ್ತಾಯ್ತು. ಯಜಮಾನ್ರೆ, ಈ ಗ್ರೀಕ್ ನಾಟಕದಲ್ಲಿ ಮಲ್ಪೆ ಬಗ್ಗೆ ಮಾತ್ರ ಪ್ರಸ್ತಾಪ ಇತ್ತ ಅಥವಾ ನಮ್ಮ ಕೇರಳಿ ಬಗ್ಗೆಯೂ ಇತ್ತ? ಬರೀ ಒಂದು ನಾಟಕದಲ್ಲ, ಹಲವಾರು ನಾಟಕಗಳಲ್ಲಿ ಕನ್ನಡ ಸಂಭಾಷಣೆನೇ ಇದೆ. ಆಹಾ, ಜಗತ್ತು ಎಷ್ಟು ಮುಂದುವರೆದಿದೆ. ನಮ್ಮ ರಂಗ ಸಂಶೋಧಕರು ಇದ್ರ ಬಗ್ಗೆ ಇನ್ನೂ ಹೆಚ್ಚು ಗಮನ ಹರಿಸಿದ್ರೆ ನಮ್ಮ ಕನ್ನಡದ ವ್ಯಾಪ್ತಿ ಎಷ್ಟಿತ್ತು ಅನ್ನೋದು ಇವತ್ತಿನ ಪೀಳಿಗೆಯವರೆಗೂ ಗೊತ್ತಾಗುತ್ತೆ. ಹೌದು, ಇದೆಲ್ಲ ಆದಷ್ಟು ಬೇಗ ಆಗ್ಬೇಕು. ಆಗ್ಲೇ ಬಣ್ಣ ಮಾಸೋಕ್ಕೂ ಮುಂಚೆ ಬಣ್ಣದ ಲೋಕ ಇನ್ನಷ್ಟು ಬಣ್ಣನ ತುಂಬಿಕೊಂಡು ನಾಟಕನೇ ಜೀವನ ಅಂತ ನಂಬಿರೋರ್ ಬಾಳು ಬಂಗಾರ ಆಗಬಹುದು. ಅಯ್ಯೋ ಗುರುಗಳೇ, ಬಂಗಾರ ಏನೋ ಬೆಳ್ಳಿನ ಆಗ್ಬೋದು. ಆಹಾ, ಗೋಪಿ, ಬಂಗಾರ ಗ್ರಾಮ್ಗೆ 6,000 ಆಗಿದೆ, ಬೆಳ್ಳಿ ಅಂತೀಯಲ್ಲೋ. ದರಕ್ಕೂ ಬೆಲೆಗೂ ಇರೋ ವ್ಯತ್ಯಾಸ ಇದೆ. ಹಣದಲ್ಲಿ ಅಳಿದ್ರೆ ಅದನ್ನ ದರ ಅಂತಾರೆ, ಅದನ್ನೇ ಇಮೋಷನಲ್ ಆಗಿ ಅಳಿದ್ರೆ ಅದನ್ನ ಬೆಲೆ ಅಂತಾರೆ. ನಿಜ, ಚಿನ್ನಕ್ಕೆ ಎಷ್ಟೇ ಬೆಲೆ ಇದ್ರು ಸಪ್ತಪದಿ ತುಳಿಯೋ ಟೈಮಲ್ಲಿ ಬೆಳ್ಳಿ ಕಾಲುಂಗ್ರ ಹಾಕ್ತಾರೆ ಹೊರತು ಚಿನ್ನದ ಕಾಲುಂಗ್ರ ಹಾಕಲ್ಲ. ಹೌದು ಕಣೋ, ಸರಿಯಾಗಿ ಹೇಳಿದೆ. ಈಗ ನಾಟಕದ ಬಗ್ಗೆ ಎಲ್ಲ ತಿಳ್ಕೊಂಡ್ರಲ್ಲ, ಪ್ರಾಕ್ಟೀಸ್ ಶುರು ಮಾಡೋಣ ಬನ್ನಿ. ಇವಾಗ ನಾವು ಮಾಡಕ್ಕೆ ಹೊರಟಿರೋದು ರಾಮಾಯಣದ ಕೆಲವು ಮುಖ್ಯ ಸನ್ನಿವೇಶಗಳನ್ನು. ಅಲ್ಲ ಅಂಕಲ್, ರಾಮಾಯಣನೇ ಮಹಾಗ್ರಂಥ, ಅದರಲ್ಲಿ ಮುಖ್ಯವಾದ ಸನ್ನಿವೇಶ ಯಾವುದು? ಹೇಳ್ತೀನಿ ನೋಡು. ಈ ರಾಮಾಯಣದಲ್ಲಿ ಊರ್ಮಿಳೆ ಪಾತ್ರ ಬಹಳ ಮುಖ್ಯ. ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೊರಟಾಗ ಲಕ್ಷ್ಮಣ ತಾನು ಹೊರಟು ನಿಲ್ತಾನೆ. ವನವಾಸದಲ್ಲಿ ಕಾಡು ಮೇಡು ಗುಡ್ಡ ಎಲ್ಲ ಅಲಿಬೇಕಾಗತ್ತೆ. ಅದಕ್ಕೋಸ್ಕರ ನೀನು ಕಣ್ಣೀರು ಹಾಕಬಾರ್ದು ಅಂತ ಊರ್ಮಿಳೆ ಹತ್ರ ವಚನ ತಗೊಳ್ತಾನೆ. ಯಾವುದೇ ಹೆಂಡತಿಗಾದ್ರೂ ತನ್ನ ಗಂಡ ಕಷ್ಟದಲ್ಲಿದ್ದಾನೆ ಅಂತ ಗೊತ್ತಾದ್ರೆ ಅಳು ಬರೋದು ಸಹಜ. ಆದ್ರೆ ಕೊಟ್ಟ ಮಾತನ್ನ ಉಳಿಸ್ಕೋಬೇಕು ಅಂತ ಊರ್ಮಿಳ ನಿದ್ರಾದೇವಿಗೆ ತಪಸ್ ಮಾಡಿ 14 ವರ್ಷ ನನ್ನನ್ನು ಆವರಿಸ್ಕೊ, ಎಚ್ಚರವಾಗಿದ್ರೆ ಗೊತ್ತಿಲ್ಲದೆ ಹತ್ಬಿಡ್ತೀನಿ, ಅತ್ತು ನನ್ನ ವಚನನ ಮುರಿಯಕ್ಕೆ ನನಗಿಷ್ಟ ಇಲ್ಲ ಅಂತ 14 ವರ್ಷ ನಿದ್ದೆಲ್ಲೇ ಇರ್ತಾಳೆ. ರಾಮ ಸೀತೆ ಮತ್ತೆ ಅಯೋಧ್ಯೆಗೆ ಕಾಲಿಟ್ಟಾಗಲೇ ಊರ್ಮಿಳಾಗಿ ಸಂಪೂರ್ಣ ಎಚ್ಚರ ಆಗೋದು. ಆದರೆ ಗಂಡನ ಮಾತನ್ನು ಪಾಲಿಸಿದ ಊರ್ಮಿಳೆನ ಯಾರೂ ನೆನೆಸ್ಕೊಳ್ತಾ ಇಲ್ಲ. ನೀವೆಲ್ಲ ರಾಮ ಸೀತೆ ದೇವಸ್ಥಾನ ನೋಡಿದ್ದೀರ, ಆದರೆ ಲಕ್ಷ್ಮಣ ಮತ್ತು ಊರ್ಮಿಳೆಗೆ ಒಂದು ದೇವಸ್ಥಾನ ಇದೆ. ಹೌದಾ? ಎಲ್ಲಿ? ರಾಜಸ್ಥಾನದ ಭರತಪುರ ಜಿಲ್ಲೆಯಲ್ಲಿದೆ. ನಮ್ಮ ದೇಶದ ಸಂಸ್ಕೃತಿ ಹೇಗಿದೆ ಅಂದ್ರೆ, ನಮ್ಮ ತ್ಯಾಗ, ಬಲಿದಾನ, ಕಷ್ಟ ಇದು ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಒಂದಲ್ಲ ಒಂದು ದಿನ ಬೆಳಕಿಗೆ ಬಂದೇ ಬರುತ್ತೆ. ಅಪ್ಪ, ನಾನೆಲ್ಲೋ ಒಂದ್ ಕಡೆ ಓದಿದ ನೆನಪು, ಯುದ್ಧದ ಹಿಂದಿನ ದಿನ ರಾಮನಿಗೆ ಪೂಜೆ ಮಾಡಿ ರಣವೀಳ್ಯ ಕಟ್ಟೋದಕ್ಕೆ ಒಬ್ಬ ಪುರೋಹಿತ ಬೇಕಾಗಿರ್ತಾನೆ. ಆಗ ಲಂಕೆಯಲ್ಲಿ ಮಹಾಬ್ರಾಹ್ಮಣ ಯಾರು ಅಂತ ಕೇಳಿದಾಗ ರಾವಣ ಅಂತ ಗೊತ್ತಾಗುತ್ತೆ. ರಾವಣನಿಗೆ ಪೌರೋಹಿತ್ಯ ಮಾಡೋದಕ್ಕೆ ಆಹ್ವಾನ ಬಂತಂತೆ. ರಾಮ ತನ್ನ ಮೇಲೆ ಯುದ್ಧ ಮಾಡ್ತಾನೆ ಅಂತ ಗೊತ್ತಿದ್ರು ರಾವಣ ತನ್ನ ಕುಲವೃತ್ತಿ ಪೌರೋಹಿತ್ಯಕ್ಕೆ ಗೌರವ ಕೊಟ್ಟು ಕಿರೀಟನ ಬಿಚ್ಚಿಟ್ಟು ಹೋದ್ನಂತೆ. ಮಾರನೇ ದಿನ ರಣವೀಳ್ಯಕ್ಕೆ ಪೂಜೆ ಮಾಡಿ ರಾಮನಿಗೆ ಕಂಕಣ ಕಟ್ಟಿ ವಿಜಯೀ ಭವ ಅಂತ ಹೇಳತ್ತಂತೆ. ಹೌದಪ್ಪ, ಹೌದು ಹೌದು, ಇದೆಲ್ಲ ನಮ್ಮ ನಾಟಕದಲ್ಲಿ ಒಳಗೊಂಡಿದೆಯಪ್ಪ. ಗುರುಗಳೇ, ಬರೀ ಹೀಗೆ ಮಾತಾಡ್ತಿತ್ತು ಅಥವಾ ಪಾತ್ರಗಳು ನಾವೇ ಹಂಚ್ಕೊಂಡ್ಬಿಡೋಣ? ತಡಿಯಯ್ಯ. ಗೌರಿ, ನೀನು ಊರ್ಮಿಳೆ ಪಾತ್ರ ಮಾಡು. ಕಾಶಿ, ನೀನು ಲಕ್ಷ್ಮಣನ ಪಾತ್ರ ಮಾಡು. ಸರ್, ನಾನು ರಾಮನ? ನೀನು ರಾಮಯ್ಯ. ರಾಮ ಆಗಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ ಕಣಪ್ಪನೆ, ನೀನ್ ರಿಯಲ್ ಲೈಫ್ಗಳಲ್ಲಿ ಎರಡೆರಡು ಕಡೆ ಕಾಲ್ಗಳು ಇಟ್ಟರೋನು ಇನ್ ರಾಮನ್ ಪಾತ್ರ ಮಾಡಕ್ಕಾಗತ್ತೆಯೇ?
ಅದೇ ಕಲಾವಿದ್ರ ವಿಶೇಷತೆ. ನಿಜ ಜೀವನದಲ್ಲಿ ಪರಸ್ತ್ರೀನ ಕಣ್ಣೆತ್ತು ನೋಡದೆ ಇರೋರು ವಿಲನ್ ಪಾತ್ರ ಕೊಟ್ಟಾಗ ಅದನ್ನ ಸರಿಯಾಗಿ ನಿಭಾಯಿಸ್ಬೇಕು. ವೈಯಕ್ತಿಕ ಜೀವನದಲ್ಲಿ ಅವ್ರು ಹೇಗೆ ಇದ್ರು ಪಾತ್ರ ಕೊಟ್ಟಾಗ ಆ ಪಾತ್ರನ ಸರಿಯಾಗಿ ನಿಭಾಯಿಸೋರೆ ನಿಜವಾದ ಕಲಾವಿದ. ಸೂಪರ್ 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 ಸೂಪರ್. ಈಗ ಯಾರು ಯಾವ ಪಾತ್ರ ಕೊಡ್ತಿರೋ ಗೊತ್ತಿಲ್ಲ, ಆದ್ರೆ ನನಗೆ ಯಾವ ಪಾತ್ರ ಕೊಡ್ತೀರಾ ಅಂತ ಹೇಳಿ. ನಾನು ಡಾನ್ಸ್ ಎಲ್ಲ ಕಲ್ತಿದ್ದೀನಿ ನೋಡಿ. ಬೇಕಾದ್ರೆ ಇದು ಮೂನ್ ಡಾನ್ಸ್. ಲೇ, ನಿನ್ನ ಡ್ಯಾನ್ಸ್ ನೋಡಿ ನಾವು ಪಾತ್ರ ಕೊಡಲ್ಲ, ನಿನ್ನ ಹೈಟು ಪರ್ಸ್ನಾಲಿಟಿ ನೋಡಿ ನಿನಗೆ ರಾವಣನ ಪಾತ್ರ ಕೊಡ್ತಿದ್ದೀವಿ. ಅಮ್ಮ ರಂಗು, ನೀನು ಮಂಡೋದ್ರಿ ಪಾತ್ರ ಮಾಡಮ್ಮ. ಆಗ್ಲಿ. ಈ ನಾಟಕದಲ್ಲಿ ರಾವಣ ಮಂಡೋದ್ರಿ ಏನಾದ್ರೂ ಡಾನ್ಸ್ ಮಾಡೋ ಸನ್ನಿವೇಶ ಇದ್ರೆ ಹೇಳಿ, ಮಾಡಿ ತೋರಿಸ್ತೀವಿ. ಯಾಕೆಂದ್ರೆ ಈಗ ಆಡಿಯನ್ಸಿಗೆ ಬೋರ್ ಆದಾಗ ಈ ಹಾಡನ್ನ ಅಲ್ಲಿ ಹಾಕ್ಬಿಡೋಣ, ಆಗ ಆಡಿಯನ್ಸು ಎದ್ದೋಗಲ್ಲ. ನನಗೂ ಡಾನ್ಸ್ ಅಂದ್ರೆ ಇಷ್ಟಾನೆ. ಅಪ್ಪ ಹೂ ಅಂದ್ರೆ ಡಾನ್ಸ್ ಮಾಡ್ಬೋದು. ರಾಮಾಯಣ ನಾಟಕದಲ್ಲಿ ರಾವಣ ಮಂಡೋದರಿಯ ಹಾಡಿನ ಸನ್ನಿವೇಶ ಬರುತ್ತೆ, ಆದರೆ ನೃತ್ಯದ ಸನ್ನಿವೇಶ ಇಲ್ಲ. ನೀವು ಮಾಡಿ, ಚೆನ್ನಾಗಿದ್ರೆ ಮಾಡಿಸೋಣ, ಪ್ರೇಕ್ಷಕರಿಗೆ ಒಂದು ರಂಜನೆ ಸಿಕ್ಕುತ್ತೆ. ನಿಮ್ಮ ಅಪ್ಪನೇ ಹೂ ಅಂದ್ರಲ್ಲ, ಇನ್ನೇನ್ ತಡ, ಬನ್ನಿ. ಇಲ್ಲಿ ಕಡೆ ಲಲ್ಲ ಬಾಸ್ಗೆ ಮೇಲೆ ಹೋಗ್ ಮನೆಗೆ. ನಿನಗೆ ಹೇಳ್ತಾ ಇರೋದು ಹೊರಡು ಅಂತ. ಯಾಕೆ ಶಿವಪ್ನೆ, ಏನಾಯ್ತು? ಅದೆಲ್ಲ ಹೇಳಕ್ಕಾಗಲ್ಲ, ಹೇಳ್ಬೇಕಾದವ್ರೆ ಸುಮ್ಮನೆ ನಿಂತಿದ್ದಾರೆ. ಶಿವು, ನಿನಗೇನಾಯ್ತು? ನಮ್ಮ ಪಾಡಿಗೆ ನಾವು ಡಾನ್ಸ್ ಮಾಡ್ತಾ ಇದ್ದೀವಿ. ಹೇಯ್, ಮೊದಲು ಕೈ ತೆಗಿಯೋ ಕೈನಾ. ಯಾಕಣ್ಣ, ಏನಾಯ್ತು? ಏನಾಯ್ತು ಅಂತ ನನ್ ಕೇಳ್ತಾ ಇದ್ಯಾ? ಯಾಕೆ ಏನಾಯ್ತು ಅಂತ ನಿನಗೆ ಗೊತ್ತಿಲ್ವಾ? ಡ್ಯಾನ್ಸ್ ಮಾಡೋ ನೆಪದಲ್ಲಿ ಅವ್ನು ನಿನ್ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇದ್ದ, ನಿನಗೆ ಗೊತ್ತಾಗ್ಲಿಲ್ವಾ? ಹೇಳಕ್ಕಾಗಲ್ವಾ? ನಾಚಿಕೆ ಆಗಲ್ಲ ನಿನಗೆ? ನನಗೆ ಏನು ಸಮಸ್ಯೆ ಇಲ್ಲ, ನಿನಗೆ ನನ್ನ ಸಮಸ್ಯೆ. ಗೊತ್ತಾಯ್ತೇನಪ್ಪ, ನಿನಗೇನು ಸಮಸ್ಯೆ? ಅಲ್ಲಮ್ಮ ಅಣ್ಣ, ದಯವಿಟ್ಟು ಏನು ಮಾತಾಡಬೇಡಿ. ನಿಮ್ಮ ಕೈಲಾದ್ರೆ ನಾಟಕಕ್ಕೆ ಸಪೋರ್ಟ್ ಮಾಡಿ. ಪ್ರಶ್ನೆ ಮಾಡಕ್ ಹೋದಾಗ ನಮ್ದೇ ತಪ್ಪು ಅಂತ ಬೇರೆ ಯಾರೋ ಹೇಳಿದ್ರೆ ಪರವಾಗಿಲ್ಲ, ಆದ್ರೆ ದೌರ್ಜನ್ಯಕ್ಕೊಳಗಾಗಿರೋ ಹೆಣ್ಣೆ ಹೇಳ್ಬಿಟ್ರೆ ಇದ್ರಲ್ಲಿ ಅರ್ಥ ಏನಿರುತ್ತೆ ಭಗವಂತ? ಶಿವಪ್ರಸಾದ್, ಅರ್ಥ ಇಲ್ಲದೆ ಇರೋದು ಈ ಜಗತ್ತಲ್ಲಿ ಯಾವುದೂ ಇಲ್ಲ ಶಿವಪ್ರಸಾದ್. ಹಾ, ಈಗ ಆಗಿರೋದನ್ನೆಲ್ಲ ನೀನು ಆಲ್ರೆಡಿ ನೋಡಿರ್ತೀಯ, ಇದ್ರಲ್ಲಿ ನನ್ನ ತಪ್ಪಿದ್ಯಾ ಹೇಳೋ? ಇಲ್ಲ. ಹಾಗಾದ್ರೆ ನಾನು ಹೆಲ್ಪ್ಗೆ ಹೋದಾಗ ಅವಳು ನಂದೇ ತಪ್ಪು ಅನ್ನೋ ತರ ಮಾತಾಡದಲ್ಲ, ಆ ರಂಗು ತಾನೇ ತಪ್ಪು? ಖಂಡಿತ ಇಲ್ಲ. ರಂಗುದು ತಪ್ಪಿಲ್ವಾ? ಎಲ್ಲಾನು ನೋಡಿ ಹೀಗೆ ಹೇಳ್ತಿದ್ಯಲ್ಲ ಭಗವಂತ, ಹಾಗಾದ್ರೆ ದೌರ್ಜನ್ಯ ಆಗ್ತಾರ ಹೆಣ್ಣನ್ನ ಕಾಪಾಡೋದು ತಪ್ಪಾ? ಅದು ತಪ್ಪಲ್ಲ. ಅಯ್ಯೋ ಭಗವಂತ,
ನಂದು ತಪ್ಪಿಲ್ಲ, ಅವಳದು ತಪ್ಪಿಲ್ಲ, ಮತ್ತೆ ಯಾರು ತಪ್ಪು? ದಿಟ್ಟ ನಿರ್ಧಾರದಲ್ಲಿದ್ದಾಗ ಮಾನ, ಗೊಂದಲದಲ್ಲಿದ್ದಾಗ ತೀರ್ಮಾನ. ನೀನೀಗ ಗೊಂದಲದಲ್ಲಿದೆಯಾ ಶಿವಪ್ರಸಾದ್? ಹಾಗಾಗಿ ಸರಿಯಾದ ತೀರ್ಮಾನಕ್ಕೆ ಬರಬೇಕು. ಅದೇ ಏನು ಅಂತ ನೀನೇ ಹೇಳಬಾರ್ದಾ? ಶಿವಪ್ರಸಾದ್, ನೀನು ಸಂಖ್ಯೆ ಮತ್ತು ಸಂಖ್ಯಾಶಾಸ್ತ್ರ ಇವೆರಡರಲ್ಲಿ ಯಾವುದು ನಂಬ್ತೀಯ? ಸಂಖ್ಯೆ. ಸರಿ ಶಿವಪ್ರಸಾದ್, 3 ಸಂಖ್ಯೆಯಲ್ಲಿ ನಿನಗೆ ಜೀವನದ ಪಾಠವನ್ನು ಹೇಳ್ತೀನಿ, ಕೇಳಿಸ್ಕೋ. ಒಂದು ಕಾಗದದ ಮೇಲೆ ಸಂಖ್ಯೆ 6 ಬರಿ ಶಿವಪ್ರಸಾದ್. ಇದು ನಿನಗೆ 6, ಆದ್ರೆ ನನಗೆ 9. ಅಯ್ಯೋ ಭಗವಂತ, 6ನ್ನ ಉಲ್ಟಾ ಮಾಡಿ ನೋಡಿದ್ರೆ ಅದು 9 ಥರನೇ ಕಾಣಿಸೋದು. ಅದು ಎಲ್ರಿಗೂ ಗೊತ್ತು. ಯಾಕೆ ನಮ್ಮ ಬಾಸ್ಗೆ ಇಸ್ಪೀಟ್ ಆಡ್ಬೇಕಾದ್ರೆ 6ನ್ನ 9 ಅನ್ಕೊಂಡು 1000 ರೂಪಾಯಿ ಕಳ್ಕೊಂಡಿದ್ದ. ಈಗ ಸಂಖ್ಯೆ 1 ಬರಿ. ಇದು ನಿನಗೂ 1, ನನಗೂ 1. ಅಯ್ಯೋ ಭಗವಂತ, ಇದ್ರಲ್ಲಿ ಸ್ಪೆಷಲ್ ಏನಿದೆ? 1 ಅಂದ್ರೆ ಸಿಂಗಲ್ ಲೈನು, ಯಾವ ಕಡೆಯಿಂದ ನೋಡಿದ್ರು ಒಂದೇ. ಈಗ ಶೂನ್ಯ ಬರಿ ಶಿವಪ್ರಸಾದ್. ಭಗವಂತ, ನಾನು ಸ್ಕೂಲಲ್ಲಿದ್ದಾಗಲೂ ಇಷ್ಟೆಲ್ಲ ಬರ್ದಿರ್ಲಿಲ್ಲ. ಕೆಲವೊಂದ್ಸಲ ಶಾಲೆಯಲ್ಲಿ ಕಲಿಯಲಾಗದ್ದು ಜೀವನ ಕಲಿಸುತ್ತೆ. ಇದು ಯಾರು ಯಾವ ದಿಕ್ಕಿನಲ್ಲಿ ನೋಡಿದರೂ ಶೂನ್ಯವೇ ಶಿವಪ್ರಸಾದ್. ಅರ್ಥ ಆಗ್ಲಿಲ್ಲ ಭಗವಂತ. ಅರ್ಥ ಆಗಿದೆ, ಆಗ್ಲಿಲ್ಲ ಅಂತ ಹೇಳ್ತಾ ಇದೆಯಾ? ಇರ್ಲಿ, ಅರ್ಥ ಆಗದೆ ಇದ್ದವರಿಗೆ ಇನ್ನೊಂದ್ಸಲ ಹೇಳ್ತೀನಿ. ನಿನ್ನ ದಿಕ್ಕಲ್ಲಿದ್ದಾಗ ಇದು 6, ನನ್ನ ದಿಕ್ಕಲ್ಲಿದ್ದಾಗ 9. ಆದರೆ 1 ಅನ್ನೋದು ನಿನಗೂ ನನಗೂ ಇಬ್ಬರ ದಿಕ್ಕಿಗೂ ಒಂದೇ. ಇದು ಅಕ್ಕಪಕ್ಕದವರಿಗೆ ಯಾವ ಅರ್ಥವನ್ನು ಕಲ್ಪಿಸೋದಿಲ್ಲ. ಆದರೆ ಶೂನ್ಯ ಅನ್ನೋದು 0. ಎಲ್ಲರ ದಿಕ್ಕಿನಲ್ಲೂ ಎಲ್ಲರ ದೃಷ್ಟಿಕೋನದಲ್ಲೂ ಒಂದೇ ಅರ್ಥ. ಹಾಗಾಗಿ ಸತ್ಯ ಅನ್ನೋದು ಶೂನ್ಯ. ಯಾರು ಯಾವ ದಿಕ್ಕಿನಲ್ಲಿ ಹೇಗೆ ನೋಡಿದರೂ ಅದು ಬದಲಾಗೋದಿಲ್ಲ. ಕೆಲವೊಂದು ವಿಚಾರಗಳು ಸಂಖ್ಯೆ 6 ಇದ್ದಂತೆ. ಅದು ನೋಡುವ ಕಣ್ಣಿಗೆ, ಅರ್ಥ ಮಾಡಿಕೊಳ್ಳುವ ರೀತಿಗೆ ಅನುಗುಣವಾಗಿ ಸಂಖ್ಯೆ 6ರಂತೆಯೂ ಕಾಣಬಹುದು, 9ರಂತೆಯೂ ಕಾಣಬಹುದು. ಆದರೆ ಸಂಖ್ಯೆ 1 ಅನ್ನೋದು ಎದುರು ಬದುರು ಇದ್ದವರಿಗೆ ಮಾತ್ರ ಅರ್ಥವಾಗಬಲ್ಲದು. ಈಗ ಅರ್ಥ ಆಯ್ತು ಭಗವಂತ. ಒಬ್ಬರ ಅಭಿಪ್ರಾಯ, ನಿರ್ಧಾರ, ಮಾತು ನಮಗ್ ತಪ್ಪ ಕಾಣಿಸ್ಬೋದು, ಆದರೆ ಅವ್ರಿಗೆ ಅದು ಸರಿಯಾಗೇ ಇರುತ್ತೆ. ಬಟ್ ಸತ್ಯ ಅನ್ನೋದಿದ್ರೆ ಎಲ್ಲರಿಗೂ ಒಂದೇ ಥರ ಕಾಣಿಸುತ್ತೆ ಅಲ್ವಾ ಭಗವಂತ? ಇದೇ ದೃಷ್ಟಿಕೋನದ ಸೂತ್ರ. ಮನುಷ್ಯ ಕೆಲವೊಂದು ಬಾರಿ ಇನ್ನೊಬ್ಬರ ದೃಷ್ಟಿಕೋನದಲ್ಲಿ ನೋಡಲು ಕಲಿಯಬೇಕು. ಆಗ ಜೀವನ ಸರಳ, ಸುಂದರ. ನಾನು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಭಗವಂತ. ಥ್ಯಾಂಕ್ಸ್. ನಾನು ಈಗಲೇ ರಂಗು ಹತ್ರ ಹೋಗಿ ಮಾತಾಡ್ತೀನಿ. ನಿನಗೆ ಮತ್ತು ಸಮಾಜಕ್ಕೆ ಹೊಸ ನೀತಿಯ ಕಾಲ ಶುರುವಾಗಿದೆ ಶಿವಪ್ರಸಾದ್. ಶುಭವಾಗಲಿ.